ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ 26ನೇ ತಾರೀಕು ವೋಟಿಂಗ್ ಆಯಿತು. ಮೊದಲನೇ ಫಸ್ಟ್ ಫೇಸ್ ಇನ್ ಕರ್ನಾಟಕ. 27ನೇ ತಾರೀಕಿಗೆ ಹೊರಟೋಗಿದ್ದಾರೆ, ಬೇರೆ ವಿದೇಶಕ್ಕೆ ಹೊರಟೋಗಿದ್ದಾರೆ. ಅದಾದ್ಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ನಾವು ಒಂದು ಪತ್ರ ಬರ್ತೇವೆ. ಅವರು ತಪ್ಪಿಸ್ಕೊಂಡಿದ್ದಾರೆ, ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೆ. ಕೇಂದ್ರ ಸರ್ಕಾರದಿಂದ ಇವತ್ತಿನವರೆಗೆ ಉತ್ತರವೂ ಬಂದಿಲ್ಲ, ಮಾಡೂ ಇಲ್ಲ. ಅದಾದಮೇಲೆ SIT ಅವರು ಕೋರ್ಟ್ನಲ್ಲಿ ವಾರಂಟ್ ತಗೊಂಡಿದ್ದಾರೆ. ಆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ. ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದರಿಂದ ಮತ್ತು ಕೇಂದ್ರ ಸರ್ಕಾರ ಸಹಕರಿಸದೇ ಇರೋದರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು. ಎರಡನೇ ಪತ್ರ ನಿನ್ನೆ ಬರೆದಿದ್ದೀನಿ. ಸೊ ಒಟ್ಟಾರೆ SITs ಅಕ್ಯೂಸ್ಡನ್ನು ಸೆಕ್ಯೂರ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು, ಮತ್ತು ಚಾರ್ಜ್ ಶೀಟನ್ನು ಹಾಕಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮತ್ತು ಕಾನೂನು ರೀತಿಯ ಏನೇನು ಕ್ರಮ ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ SIT ಅವರು ತಗೋತಾ ಇದ್ದಾರೆ. ನಾನು ಕೂಡ ಪತ್ರ ಬರೆದಿದ್ದೀನಿ. ನೋಡಪ್ಪ, ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಹಿಂದೆ ನಾನು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಸರ್ಕಾರ ಈಗ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ, ಮಾಡಲ್ಲ, ಮಾಡೋದೂ ಇಲ್ಲ. ಅಲ್ಲ, ಅವ್ರ ಜೊತೆ ಅಶೋಕನ ಜೊತೆ ಮಾತಾಡಿರ್ಬೇಕು ಅನ್ನೋ ಕಾಣಿಸುತ್ತೆ. ಅಶೋಕ ಅವರು ಯಾಕಂದರೆ ಕೇಂದ್ರ ಸರ್ಕಾರ ಅಲ್ಲ ಕಳಿಸೋದು, ಅಲ್ಲಿ ಅಶೋಕನ ಜೊತೆ ಮಾತಾಡಿ. ಅವ್ರ ಪಾರ್ಟ್ನರ್ ಅಲ್ಲ, ಅಶೋಕನ ಜೊತೆ ಮಾತಾಡಿ.